Welcome to GDR Schooling Gadda. So 7th class na Karnataka State Board syllabus na present ಇದೆ ನಿಮ್ದು 7th class na chapter ಇದೆ science ದು first chapter nutrition in plants. Okay, so ಆ chapter ನ ನೋಡೋಣ. So ಆ ಒಂದು chapter ನ explain ಮಾಡಿದೀನಿ, ಆಲ್ರೆಡಿ ನಿಮ್ಗೆ ಅಪ್ಲೋಡ್ ಮಾಡಿದೀನಿ. Okay, so ಈ ಒಂದು chapter ನಲ್ಲಿ question answers ನ ಸಾಲ್ವ್ ಮಾಡಲಾಗಿದೆ. ಸೊ ಈ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಚಾಪ್ಟರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ. ಇವಾಗ ಕ್ವಶನ್ ಆನ್ಸರ್ ಅಂದ್ರೆ ಸೊಲ್ಯೂಷನ್ಸ್ ಅನ್ನ ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಬಂದು ಇದರಲ್ಲಿ ವೈ ಡು ಆರ್ಗಾನಿಸಮ್ಸ್ ನೀಡ್ ಟು ಟೇಕ್ ಫುಡ್? ಯಾಕೆ ಆರ್ಗಾನಿಸಮ್ಸ್ ಫುಡ್ ಅನ್ನ ತಗೋಬೇಕಾಗುತ್ತೆ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲೇನ್ ಹೇಳ್ತೀವಿ, ನಮ್ಗೆ ಫುಡ್ ಯಾಕೆ ಬೇಕಾಗುತ್ತೆ? ನಮ್ಗೆ ಎನರ್ಜಿ ಇರಕ್ಕೆ, ಬಾಡಿ ಡೆವಲಪ್ ಆಗಕ್ಕೆ, ನಮ್ಮ ಡೈಲಿ ಏನು ರುಟೀನ್ಸ್ ಇರುತ್ತೆ ಅದು ಏನು ಕ್ಯಾರಿ ಔಟ್ ಆಗ್ಲಿಕ್ಕೆ ನಮ್ಗೆಲ್ಲ ಎಲ್ಲದಕ್ಕೂ ಫುಡ್ ಬೇಕು. ಸೊ ಎಲ್ಲದಕ್ಕೂ ಫುಡ್ ಬೇಕಂದಾಗ ನಾವು ಫುಡ್ ನ ಏನು ಇಂಟೇಕ್ ಮಾಡ್ಲೇಬೇಕಾಗುತ್ತೆ. ಸೊ ಆನ್ಸರ್ ನೋಡೋಣ. ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ರಿಕ್ವೈರ್ ಫುಡ್ ಟು ಸರ್ವೈವ್. ಏನಂತೆ, ನಾವು ಸರ್ವೈವ್ ಆಗ್ಬೇಕಂದ್ರೆ, ನಾವು ಬದುಕಿರ್ಬೇಕು, ನಮ್ಮ ಜೀವನ ಸರಿಯಾಗಿ ಸಾಕ್ತಾ ಇರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ರಿಕ್ವೈರ್ ಫುಡ್ ಟು ಸರ್ವೈವ್. ಓಕೆ, ಸೊ ಇಟ್ ಗಿವ್ಸ್ ದಮ್ ಎನರ್ಜಿ ಟು ಪರ್ಫಾರ್ಮ್ ವೇರಿಯಸ್ ಆಕ್ಟಿವಿಟೀಸ್. ಅದೇನ್ ಮಾಡುತ್ತೆ? ಎನರ್ಜಿಯನ್ನ ಕೊಡುತ್ತೆ. ವೇರಿಯಸ್ ಏನು ಆಕ್ಟಿವಿಟೀಸ್ ಅನ್ನ ಕ್ಯಾರಿ ಔಟ್ ಮಾಡ್ಲಿಕ್ಕೆ ಎನರ್ಜಿಯನ್ನ ಕೊಡುತ್ತೆ. ಆಲ್ ಆಕ್ಟಿವಿಟೀಸ್ ಸಚ್ ಆಸ್ ಅ ಪ್ಲೇಯಿಂಗ್, ರನ್ನಿಂಗ್, ವಾಕಿಂಗ್, ಸ್ಟಡಿಂಗ್ ಎಕ್ಸೆಟ್ರಾ. ಏನ್ ಹೇಳ್ತಾ ಇದಾರೆ? ಪ್ಲೇಯಿಂಗ್, ಆಟ ಆಡ್ಲಿಕ್ಕೆ, ಓಡ್ಲಿಕ್ಕೆ, ನಡಿಲಿಕ್ಕೆ, ಸ್ಟಡಿ ಮಾಡ್ಲಿಕ್ಕೆ, ಪ್ರತಿಯೊಂದಕ್ಕೂ. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಕೂಡ ಎನರ್ಜಿ ಬೇಕು. ಸೊ ಆ ಎನರ್ಜಿ ಬೇಕು ಅಂದಾಗ ನಾವೇನ್ ಮಾಡ್ಬೇಕು? ಫುಡ್ ಅನ್ನ ಇಂಟೇಕ್ ಮಾಡಿದಾಗ ನಮಗೆ ಎನರ್ಜಿ ಜನರೇಟ್ ಆಗುತ್ತೆ. ಓಕೆ, ರಿಕ್ವೈರ್ ಎನರ್ಜಿ. ಇದೆಲ್ಲದಕ್ಕೂ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಎನರ್ಜಿ ಬೇಕು. The various components present in our food such as carbohydrates, protein, fats, vitamin and minerals provide energy to our body. ಏನಂತೆ, ನಮ್ಮ ಫುಡ್ ಅಲ್ಲಿ ಇರುವಂತ ವೇರಿಯಸ್ ಕಂಪೋನೆಂಟ್ಸ್ ಏನಿದೆ, ನ್ಯೂಟ್ರಿಯೆಂಟ್ಸ್ ಏನಿದಾವೆ, ಯಾವ್ಯಾವ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್, ಫ್ಯಾಟ್, ಮಿನರಲ್, ಇವೆಲ್ಲವೂ ಏನ್ ಮಾಡ್ತಾವಂದ್ರೆ ಬಾಡಿಗೆ ಎನರ್ಜಿಯನ್ನ ಕೊಡ್ತವೆ. ಓಕೆ, ಬಾಡಿಗೆ ಎನರ್ಜಿಯನ್ನ ಕೊಡ್ತವೆ. ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಬಾಡಿಯ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಗೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಹೋಪ್ ಸೊ ಫಸ್ಟ್ ಕ್ವಶನ್ ಅರ್ಥ ಆಗಿದೆ ನಿಮ್ಗೆ, ಯಾಕೆ ನಾವು ಫುಡ್ ಇಂಟೇಕ್ ಮಾಡ್ಬೇಕಂತ ಹೇಳಿ. ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ. ಇಲ್ಲೇನ್ ಹೇಳ್ತಾ ಇದಾರೆ? ಪ್ಯಾರಾಸೈಟ್ ಮತ್ತು ಸ್ಯಾಪ್ರೋಟ್ರೋಪ್ಸ್ ಗೆ ಇರುವಂತ ಡಿಫ್ರೆನ್ಸ್ ಅನ್ನ ಕೇಳ್ತಾ ಇದಾರೆ. ಏನ್ ಡಿಫ್ರೆನ್ಸ್ ಅಂದ್ರೆ, ಪ್ಯಾರಾಸೈಟ್ ಏನ್ ಮಾಡುತ್ತೆ? ಲಿವಿಂಗ್ ಆರ್ಗಾನಿಸಮ್ಸ್ ಮೇಲಿಂದ ಏನ ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೆ. ಸ್ಯಾಪ್ರೋಟ್ರೋಪ್ಸ್ ಡೆಡ್ ಅಂಡ್ ಡಿಕೈ ಮ್ಯಾಟರ್ ಇಂದ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ಕೊಳುತ್ತೆ, ಅಬ್ಸರ್ವ್ ಮಾಡ್ಕೊಳುತ್ತೆ, ಡಿರೈವ್ ಮಾಡ್ಕೊಳುತ್ತೆ. ಓಕೆ, ಸೊ ಸ್ಟೇಟ್ಮೆಂಟ್ ನೋಡೋಣ. ಪ್ಯಾರಾಸೈಟ್ ಗೆ ಆರ್ಗಾನಿಸಮ್ಸ್ ವಿಚ್ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ದ ಬಾಡಿ ಆಫ್ ದ ಅದರ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾರಾಸೈಟ್. ಏನಂತ ಹೇಳ್ತಾ ಇದಾರೆ? ಯಾವ ಆರ್ಗಾನಿಸಮ್ಸ್ ಬೇರೆ ಒಂದು ಲಿವಿಂಗ್ ಆರ್ಗಾನಿಸಮ್ ಇಂದ ನ್ಯೂಟ್ರಿಷನ್ ಅನ್ನ ಡಿರೈವ್ ಮಾಡ್ಕೊಳುತ್ತೋ ಅವುಗಳಿಗೆ ನಾವು ಪ್ಯಾರಾಸೈಟ್ ಅಂತ ಕರಿತೀವಿ. ಸ್ಯಾಪ್ರೋಟ್ರೋಪ್ ಸ್ಟೇಟ್ಮೆಂಟ್ ನೋಡೋಣ. ಆರ್ಗಾನಿಸಮ್ಸ್ ವಿಚ್ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ಡೆಡ್ ಅಂಡ್ ಡಿಕೈಯಿಂಗ್ ಮ್ಯಾಟರ್ ಆರ್ ಕಾಲ್ಡ್ ಸ್ಯಾಪ್ರೋಟ್ರೋಪ್ಸ್. ಸ್ಯಾಪ್ರೋಟ್ರೋಪ್ಸ್ ಅಂದ್ರೆ ಯಾವ ಸತ್ತೋಗಿರುವಂತಹ, ಕೊಳೆತಿರುವಂತಹ ಒಂದು ಏನು ಪಾರ್ಟ್ಸ್ ಗಳಿಂದ ತಮ್ಮ ನ್ಯೂಟ್ರಿಷನ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೋ ಅವುಗಳನ್ನ ನಾವು ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಪ್ಯಾರಾಸೈಟ್ ಮತ್ತೆ ಸ್ಯಾಪ್ರೋಟ್ರೋಪ್ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಯ್ತಾ? ಪ್ಯಾರಾಸೈಟ್ ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ಇಂದ ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೆ. ಸ್ಯಾಪ್ರೋಟ್ರೋಪ್ಸ್ ಡೆಡ್ ಅಂಡ್ ಡಿಕೈಯಿಂಗ್ ಮ್ಯಾಟರ್ ಇಂದ ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಏನ್ ಹೇಳ್ತಾ ಇದಾರೆ? ಇಲ್ಲಿ ಎಕ್ಸ್ಪೆರಿಮೆಂಟ್ ಇದೆ ಒಂದು. ಏನ್ ಹೇಳ್ತಾ ಇದಾರೆ? ಏನು, 2 ಹೆಲ್ದಿ ಪ್ಲಾಂಟ್ಸ್ ಅನ್ನ ತಗೊಂಡು ಏನ್ ಮಾಡ್ಬೇಕು? 2 ದಿನಗಳ ಕಾಲ ಏನಪ್ಪಾ ಇಲ್ಲಿ ಹೇಳಿದಾರೆ ಅವರು, ಟೇಕ್ 2 ಹೆಲ್ದಿ ಗ್ರೀನ್ ಪಾಟೆಡ್ ಪ್ಲಾಂಟ್ಸ್ ಆಫ್ ದ ಸೇಮ್ ಟೈಪ್, ಕೀಪ್ 1 potted plant in the dark room for 1 or 2 days in order to remove all the starch from the leaves. Keep the other plant in sunlight. Now take 1 leaf from each potted plant and put a few drops of iodine solution on them. Then note down the observation. ಇಲ್ಲೇನ್ ಹೇಳ್ತಾ ಇದಾರೆ? ನೀವು 2 ಪ್ಲಾಂಟ್ಸ್ ಅನ್ನ ತಗೊಳ್ಳಿ, 2 ಪಾಟೆಡ್ ಪ್ಲಾಂಟ್ಸ್ ಅನ್ನ ತಗೊಳ್ಳಿ. ಒಂದೇನ್ ಮಾಡ್ಬೇಕು? ಬಿಸಿಲಲ್ಲಿ ಇಡ್ಬೇಕು, ಬೆಳಗ್ಗೆ ಬರೋ ತರ ಇಡ್ಬೇಕು. ಇನ್ನೊಂದನ್ನ ಫುಲ್ ಡಾರ್ಕ್ ರೂಮ್ ಅಲ್ಲಿ ಇರ್ಬೇಕು. ಅಲ್ಲಿ ಬಿಸಿಲು ಗಾಳಿ ಏನು ಬರಬಾರ್ದು ಅಂತ ಒಂದು ರೂಮ್ ಅಲ್ಲಿ, ಬಿಸಿಲು ಬರ್ದೇ ಇರೋ ರೂಮ್ ಅಲ್ಲಿ, ಬೆಳಕ್ ಬರ್ದೇ ಇರೋ ರೂಮ್ ಅಲ್ಲಿ ಅವುಗಳನ್ನ ಇಡ್ಬೇಕು. 2 days ವರೆಗೂ ಇಟ್ಟಾದ್ಮೇಲೆ 2ರದ್ದು ಒಂದೊಂದು ಲೀಫ್ ಅನ್ನ ತಗೊಳ್ಳಿ. ಆಮೇಲೆ ಅದ್ರ ಮೇಲೆ ಏನ್ ಮಾಡಕ್ ಹೇಳಿದಾರೆ? ಅಯೋಡಿನ್ ಸೊಲ್ಯೂಷನ್ ಅನ್ನ ಹಾಕಿ ಏನಾಗುತ್ತೋ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಪ್ಲಾಂಟ್ ಕೆಪ್ಟ್ ಇನ್ ದ ಇನ್ ಲೈಟ್ ಅಂಡ್ ಡಾರ್ಕ್ ಕಂಡೀಷನ್. ಏನಾಗಿದೆ ಅಂತ ನೋಡೋಣ. ಇಲ್ಲಿ ಎಕ್ಸ್ಪ್ರೆಷನ್ ಇದೆ. No blue black color will be observed on the leaves of the plant kept in the dark room.
ಇಲ್ಲಿ ಯಾಕೆ ಆ ರೀತಿ ಹೇಳ್ತಾರೆ, ಅಯೋಡಿನ್ ಸೊಲ್ಯೂಷನ್ ಹಾಕಿದಾಗ ಕಾರ್ಬೋಹೈಡ್ರೇಟ್ ಏನಾದ್ರೂ ಅದರಲ್ಲಿ ಇದ್ರೆ ಅದು ಕಲರ್ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ, ಬ್ಲೂ ಅಥವಾ ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ. ನೀವು ನೋಡಿರಬಹುದು ಇದು ಪೊಟ್ಯಾಟೊ ಏನಿರುತ್ತೆ, ಆಲೂಗಡ್ಡೆ ಏನಿರುತ್ತೆ, ಅದನ್ನ ನಾವು ಕಟ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಬಿಟ್ರೆ ಏರ್ ಜೊತೆ ರಿಯಾಕ್ಟ್ ಆಗಿ ಅದೇನಾಗುತ್ತೆ, ಮೇಲೆಲ್ಲ ಕಪ್ಪು ಕಪ್ಪು ಕಲರ್ ಆಗುತ್ತೆ, ಹೌದಲ್ವಾ? ಸೊ ಅದ್ ಯಾಕೆ ಆ ರೀತಿ ಆಗುತ್ತೆ, ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಅದು ಏರ್ ಒಂದಿಗೆ ರಿಯಾಕ್ಟ್ ಆಗಿ ಅದೇನಾಗುತ್ತಪ್ಪ ಅಂತಂದ್ರೆ ತನ್ನ ಕಲರ್ ಅನ್ನ ಚೇಂಜ್ ಮಾಡ್ಕೊಳುತ್ತೆ. ಅದೇ ರೀತಿ ಎಲೆಗಳ ಮೇಲೆ ನೀವು ಅಯೋಡಿನ್ ಸೊಲ್ಯೂಷನ್ ಅನ್ನ ಹಾಕಿದ್ದೇ ಆದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇದ್ದದ್ದೇ, ಸ್ಟಾರ್ಚ್ ಇದ್ದದ್ದೇ ಆದ್ರೆ ಅದೇನಾಗುತ್ತೆ, ಬ್ಲೂ ಅಥವಾ ಬ್ಲಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಅಥವಾ ನೀವು ಆ ರೀತಿ ಮಾಡಿದಾಗ ಕಲರ್ ಚೇಂಜ್ ಆಗಿಲ್ಲ ಅಂದ್ರೆ ಆ ಒಂದು ಎಲೆಯಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್, ಸ್ಟಾರ್ಚ್ ಕಂಟೆಂಟ್ ಇಲ್ಲ ಅಂತ ಅರ್ಥ ಆಗುತ್ತೆ. ದಿಸ್ ಇಂಡಿಕೇಟ್ಸ್ ದ ಅಬ್ಸೆನ್ಸ್ ಆಫ್ ಅ ಸ್ಟಾರ್ಚ್. ಏನಂತ ಹೇಳ್ತಾರೆ, ಅದ್ರ ಮೇಲೆ ಕಲರ್ ನೀವು ಚೇಂಜ್ ಆಗ್ಲಿಲ್ಲ ಅಂತಂತಂದ್ರೆ ಅದೇನಾಗುತ್ತೆ, ಅದರಲ್ಲಿ ಸ್ಟಾರ್ಚ್ ಅಬ್ಸೆಂಟ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಬ್ಲೂ ಬ್ಲಾಕ್ ಕಲರ್ ವಿಲ್ ಬಿ ಅಬ್ಸರ್ವ್ಡ್ ಆನ್ ದ ಲೀವ್ಸ್ ಆಫ್ ದ ಪ್ಲಾಂಟ್ ಕೆಪ್ಟ್ ಇನ್ ಸನ್ಲೈಟ್. ಬೆಳಕಲ್ಲಿ, ಬಿಸಿಲಲ್ಲಿ ಇಟ್ಟಿರುವಂತ ಪ್ಲಾಂಟ್ ಮೇಲೆ ಆ ಕಲರ್ ಗಳನ್ನು ನೀವು ನೋಡಬಹುದು. ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಅದೇನ್ ತೋರಿಸುತ್ತೆ, ಸ್ಟಾರ್ಚ್ ಇರುವ ಒಂದು ಗುರುತನ್ನ ತೋರಿಸುತ್ತೆ. ಓಕೆ, ಸೊ ನಿಮ್ಗೆ ಎಕ್ಸ್ಪೆರಿಮೆಂಟ್ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ give a brief description of the process of synthesis of food in green plants. Green plants ಅಲ್ಲಿ photosynthesis ನ ಒಂದು description ಕೊಡ್ಲಿಕ್ಕೆ ಹೇಳಿದ್ದಾರೆ. So photosynthesis is defined as the process in which the chlorophyll containing plant cell synthesis food in the form of carbohydrates using carbon dioxide and water in the presence of solar energy. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, photosynthesis ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿಕೊಂಡು, ವಾಟರ್ ಮಿನರಲ್ಸ್ ಅನ್ನ ಯೂಸ್ ಮಾಡಿಕೊಂಡು, ಸನ್ಲೈಟ್ ಬಳಕೆಯಿಂದಾಗಿ, ಅದರ ಒಂದು ಎನರ್ಜಿಯಿಂದಾಗಿ ಫುಡ್ ಅನ್ನ ಪ್ರೊಸೆಸ್ ಮಾಡಿ ಏನು ಮುಂದಿನ ಒಂದು ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತಾವ, ಕಾರ್ಬೋಹೈಡ್ರೇಟ್ ಅನ್ನ ರೆಡಿ ಮಾಡ್ತಾವ, ಸ್ಟಾರ್ಚ್ ಅನ್ನ ರೆಡಿ ಮಾಡ್ತಾವ, ಆ ಒಂದು ಪ್ರೊಸೆಸ್ಗೆ ಸನ್ಲೈಟ್ ಎನರ್ಜಿಯನ್ನ ಬಳಸಿಕೊಂಡು ಇವೆಲ್ಲ ಒಂದು ಪ್ರೊಸೆಸ್ ಅನ್ನ ಮಾಡುವಂತಹ ಏನು ಪ್ರೊಸೆಸ್ ಇದೆ ಪ್ಲಾಂಟ್ಗಳದು, ಅದನ್ನ ಏನಂತ ಕರಿತೀವಿ, ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರೊಸೀಜರ್ ಹೇಗೆ ಸ್ಟಾರ್ಟ್ ಆಗುತ್ತೆ, ರೂಟ್ಸ್ ಏನ್ ಮಾಡ್ತಪ್ಪ, ವಾಟರ್ ಮಿನರಲ್ಸ್ ಅನ್ನ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದ್ರಿಂದ ವಿಡಿಯೋ ಕಟ್ ಆಯ್ತು ಮತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಫೋಟೋಸಿಂಥೆಸಿಸ್ ಪ್ರೊಸೆಸ್ ನಡೀತಾ ಇರುತ್ತೆ, ಹೌದಲ್ವಾ? ಸನ್ಲೈಟ್ ಯೂಸ್ ಮಾಡ್ಕೊಂಡು, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಂಡು, ಸಾಯಿಲ್ ಅಲ್ಲಿ ಇರುವಂತಹ ವಾಟರ್ ಮತ್ತೆ ಮಿನರಲ್ಸ್ ಎಲ್ಲ ರೂಟ್ಸ್ ಅಬ್ಸರ್ವ್ ಮಾಡ್ಕೊಂಡಾಗ ಲೀವ್ಸ್ ಏನ್ ಮಾಡ್ತಪ್ಪ ಅಂದ್ರೆ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಸೊ ಈ ಒಂದು ಪ್ರೊಸೆಸ್ ಅನ್ನ ಏನಂತ ಕರಿತೀವಿ, ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ. ಈ ಒಂದು ಪ್ರೊಸೆಸ್ ಅಲ್ಲಿನೇ ಏನಾಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸ್ಟಾರ್ಚ್ ಪ್ರಿಪೇರ್ ಆಗುತ್ತೆ ಲೀವ್ಸ್ ಅಲ್ಲಿ. ಓಕೆ, ಸೊ ಅದನ್ನ ನಾವೇನ್ ಮಾಡ್ತೀವಿ, ಇಂಟೇಕ್ ಮಾಡ್ತಾ ಇರ್ತೀವಿ, ಅಂದ್ರೆ ಪ್ಲಾಂಟ್ಸ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋಟೋಸಿಂಥೆಸಿಸ್ ಪ್ರೊಸೆಸ್ ಅನ್ನ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ. ಸೋರ್ಸ್ ಆಫ್ ರಾ ಮಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥೆಸಿಸ್. ಏನಂತೆ, ರಾ ಮಟೀರಿಯಲ್ಸ್ ರಿಕ್ವೈರ್ ಇದೆ ಅಂತ ಹೇಳ್ತಾರೆ. ಪಾಯಿಂಟ್ ಎ, ವಾಟರ್ ಈಸ್ ಟೇಕನ್ ಇನ್ ಫಾರ್ಮ್ ಆಫ್ ರೂಟ್ಸ್ ಆಫ್ ದ ಪ್ಲಾಂಟ್ ಅಂಡ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್. ಏನ್ ಮಾಡ್ತಾ ಇದೆಯಪ್ಪ ಇಲ್ಲಿ, ರೂಟ್ಸ್ ವಾಟರ್ ಅನ್ನ ಕನ್ಸ್ಯೂಮ್ ಮಾಡ್ಕೊಂಡು, ಅಬ್ಸರ್ವ್ ಮಾಡ್ಕೊಂಡು ಏನ್ ಮಾಡ್ತಾ ಇದೆ, ಲೀವ್ಸ್ ವರೆಗೂ ಸಪ್ಲೈ ಮಾಡ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಏರ್ ಎಂಟರ್ಸ್ ದ ಲೀವ್ಸ್ ಥ್ರೂ ದ tiny pores called stomata and diffuse out to the cells containing chlorophyll. Okay, ಸೊ ಏನಿದೆ ಅಂತ ಹೇಳ್ತಾ ಇದ್ದಾರೆ, ಲೀವ್ಸ್ ಇದೆ, ಸ್ಮಾಲ್ ಟೈನಿ ಪೋರ್ಸಸ್ ಇದೆ, ಸ್ಟೊಮಾಟಾ ಅಂತ ಏನ್ ಕರಿತೀವಿ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆಗಿ ಅದೇನ್ ಮಾಡ್ತಾ ಇದೆ, ಕ್ಲೋರೋಫಿಲ್ ವರ್ಗು ಅದನ್ನ ತಲುಪಿಸ್ತಾ ಇದೆ. ಸೋಲಾರ್ ಎನರ್ಜಿ ಇಸ್ ಯೂಸ್ಡ್ ಟು ಬ್ರೇಕ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೋಲಾರ್ ಎನರ್ಜಿ ಏನ್ ಮಾಡ್ತಾ ಇದೆಯಪ್ಪ, ವಾಟರ್ ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಬ್ರೇಕ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ದಿಸ್ ಹೈಡ್ರೋಜನ್ ಈಸ್ ಕಂಬೈನ್ಡ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಫುಡ್ ಫಾರ್ ದ ಪ್ಲಾಂಟ್ಸ್. ಈ ಒಂದು ಹೈಡ್ರೋಜನ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಿಕ್ಸ್ ಆಗಿ ಪ್ಲಾಂಟ್ ಗಳಲ್ಲಿ ಫುಡ್ ರೆಡಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ವಿಚ್ ಇಸ್ ಅಲ್ಟಿಮೇಟ್ಲಿ ಯೂಸ್ಡ್ ಬೈ ದ ಅನಿಮಲ್ಸ್ ಆಸ್ ವೆಲ್. ಈ ಒಂದು ರೀತಿ ಏನಿದೆಯಪ್ಪ ಅಂತಂದ್ರೆ, ಈ ಒಂದು ಎನರ್ಜಿ ಇದೆ ಅನಿಮಲ್ಸ್ ಗಳಲ್ಲಿ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. Thus, photosynthesis can be represented by the following equation. So ಇದಕ್ಕೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಏನ್ ಇಕ್ವೇಶನ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಸನ್ಲೈಟ್, ಕ್ಲೋರೋಫಿಲ್ ಯೂಸ್ ಮಾಡ್ಕೊಂಡು ಏನ್ ರೆಡಿ ಆಗ್ತಾ ಇದೆ, ಕಾರ್ಬೋಹೈಡ್ರೇಟ್ ರೆಡಿ ಆಗ್ತಾ ಇದೆ, ಮತ್ತೆ ಆಕ್ಸಿಜನ್ ರೆಡಿ ಆಗ್ತಾ ಇದೆ. ಓಕೆ, ಸೊ ಹೋಪ್ ಸೊ ನಿಮ್ಗೆ ಫೋಟೋಸಿಂಥೆಸಿಸ್ ಕಂಪ್ಲೀಟ್ ಪ್ರೊಸೆಸ್ ಅರ್ಥ ಆಗಿದೆ ಅನ್ಕೋತಾ ಇದೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಶೋ ವಿತ್ ದ ಹೆಲ್ಪ್ ಆಫ್ ಸ್ಕೆಚ್. ಇಲ್ಲಿ ಸ್ಕೆಚ್ ತೋರ್ಸಕ್ ಹೇಳಿದ್ದಾರೆ ನಿಮ್ಗೆ. ಏನು, ಸನ್ ಇಸ್ ದ ಅಲ್ಟಿಮೇಟ್ ಎನರ್ಜಿ, ಏನೇನು ಅಲ್ಟಿಮೇಟ್ ಸೋರ್ಸ್ ಆಫ್ ದ ಫುಡ್ ಅಂತ ಹೇಳಿ. ಸೊ ಇಲ್ಲಿ ಏನು ಹೇಳ್ತಾರೆ, ಪ್ಲಾಂಟ್ ಒಂದು ನಮ್ಗೆ ಏನಾಗಿದೆಪ್ಪ ಅಂತಂದ್ರೆ ಒಂದು ಅಲ್ಟಿಮೇಟ್ ಸೋರ್ಸ್ ಆಗಿದೆ. ನಾವೆಲ್ಲರೂ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ.
ಮತ್ತೆ ಹೇಗೆ ಸನ್ಲೈಟ್ ಕೂಡ ನಮಗೆ ಒಂದು ಅಲ್ಟಿಮೇಟ್ ಸೋರ್ಸ್ ಆಗಿದೆ ಫುಡ್ಗೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಏನಾಗಿದೆ, ಸನ್ಲೈಟ್ ಯೂಸ್ ಮಾಡ್ಕೊಂಡು ಪ್ಲಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಮಿನರಲ್ ಯೂಸ್ ಮಾಡ್ಕೊಂಡು ಫುಡ್ ಪ್ರಿಪೇರ್ ಮಾಡಿ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಕ್ಲೋರೋ ಏನು ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂಡು ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ. ಓಕೆ, ಫುಡ್ ಪ್ರಿಪೇರ್ ಆಗ್ತಾ ಇದೆ, ಕಾರ್ಬೋಹೈಡ್ರೇಟ್ಸ್ ರೆಡಿ ಆಗ್ತಾ ಇದೆ. ಓಕೆ, ಸೊ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಒಂದು ನಮಗೆ ಫುಡ್ ಏನು ಸೋರ್ಸ್ ಆಗಿದೆ ಪ್ಲಾಂಟ್ಸ್. ಹೇಗಪ್ಪಾ ಅಂದ್ರೆ ನಾವು ಡೈರೆಕ್ಟ್ಲಿ ಪ್ಲಾಂಟ್ ಅನ್ನ ಈಟ್ ಮಾಡ್ತೀವಿ ಅಥವಾ ಡಿಪೆಂಡಿಂಗ್ ಆಗಿರ್ತೀವಿ. ಓಕೆ, ಏನಪ್ಪಾ ಅಂತಂದ್ರೆ ಇಂಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ದ ಪ್ಲಾಂಟ್ಸ್. ಹೌ ನಾವು ಪ್ಲಾಂಟ್ಸ್ ಅನ್ನ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ ಬರ್ತಾರೆ, ಮನೇಲಿ ನೋಡಿರ್ಬೋದು, ಲೀಫಿ ವೆಜಿಟೇಬಲ್ಸ್ ತಗೋತಾರೆ, ಬೇರೆ ವೆಜಿಟೇಬಲ್ಸ್ ತಗೋತಾರೆ. ಸೊ ಡೈರೆಕ್ಟ್ಲಿ ನಾವು ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅವ್ರ ಇಂಡೈರೆಕ್ಟ್ಲಿ ಅಂತ ಹೇಳಿದಾಗ ಕೆಲವೊಬ್ರು ನಾನ್ ವೆಜ್ ಈಟರ್ಸ್ ಇರ್ತಾರೆ, ಅವ್ರು ನಾನ್ ವೆಜ್ ತಿಂತಿರ್ತಾರಪ್ಪ. ಈಗ ಏನೋ ಮಟನ್ ತಿಂತಾ ಇದ್ರೆ, ಮಟನ್ ಅಂದ್ರೆ ಕುರಿ ಮತ್ತು ಆಡು ಏನ್ ತಿನ್ನುತ್ತೆ, ಹುಲ್ಲು ತಿನ್ನುತ್ತೆ, ಎಲೆ ತಿನ್ನುತ್ತೆ. ಓಕೆ, ಸೊ ಪ್ಲಾಂಟ್ ಅನ್ನೋದು ತಿನ್ನೋದು. ಸೊ ಹಾಗಾಗಿ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅ ಪ್ಲಾಂಟ್ಸ್. ಸೊ ಪ್ಲಾಂಟ್ ಏನಪ್ಪಾ ಅಂದ್ರೆ ಅಲ್ಟಿಮೇಟ್ ಸೋರ್ಸ್ ಆಫ್ ಫುಡ್ ಅಂತ ಹೇಳಿ ನಾವು ಹೇಳಬಹುದು. ಓಕೆ, ಸೊ ಪ್ಲಾಂಟ್ ಅನ್ನ ನಾವೇನ್ ಹೇಳ್ತೀವಿ, ಅಲ್ಟಿಮೇಟ್ ಸೋರ್ಸ್ ಆಫ್ ಫುಡ್ ಅಂತ ಹೇಳಿ ಈ ಸ್ಕೆಚ್ ಮುಖಾಂತರ ನೀವು ತೋರಿಸಬಹುದಾಗಿದೆ. ಸೊ ಈ ಒಂದು ಸ್ಕೆಚ್ ಅನ್ನ ನೀವು ಡ್ರಾ ಮಾಡ್ಕೋಬಹುದು. ಓಕೆ, ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ, ನೋಡೋಣ ಏನಂತ. ಗ್ರೀನ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಏನಂತ ಕರೀತಾರೆ, ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ ಸಿನ್ಸ್ ದೇ ಸಿಂಥೆಸಿಸ್ ದೇರ್ ಓನ್ ಫುಡ್. ಸೊ ಅವು ತಮ್ಮ ಸ್ವಂತ ಫುಡ್ ಅನ್ನ ತಾವೇ ತಯಾರಿಸಿಕೊಳ್ತವೆ, ಅದಕ್ಕೆ ಅವುಗಳನ್ನ ಆಟೋಟ್ರೋಪ್ಸ್ ಅಂತ ಹೇಳಿ ನಾವು ಕರಿತೀವಿ. ದ ಫುಡ್ ಸಿಂಥಸೈಸ್ಡ್ ಬೈ ದ ಪ್ಲಾಂಟ್ಸ್ ಇನ್ ಸ್ಟೋರ್ಡ್ ಆಸ್ ಪ್ಲಾಂಟ್ ಗಳು ಪ್ರಿಪೇರ್ ಮಾಡಿದಂತಹ ಫುಡ್ ಯಾವ ಒಂದು ರೂಪದಲ್ಲಿ ಸ್ಟೋರ್ ಆಗುತ್ತೆ, ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಇನ್ ಫೋಟೋಸಿಂಥಸಿಸ್ ಸೋಲಾರ್ ಎನರ್ಜಿ ಈಸ್ ಕ್ಯಾಪ್ಚರ್ಡ್ ಬೈ ದ ಪಿಗ್ಮೆಂಟ್ ಕಾಲ್ಡ್. ಸೋಲಾರ್ ಎನರ್ಜಿ ಯಾವ ಒಂದು ಪಿಗ್ಮೆಂಟ್ ಇಂದ ಕ್ಯಾಪ್ಚರ್ ಆಗುತ್ತಂತೆ, ಕ್ಲೋರೋಫಿಲ್. ಕ್ಲೋರೋಫಿಲ್ ಅದರಿಂದ ಏನಾಗುತ್ತೆ, ಸೋಲಾರ್ ಎನರ್ಜಿ ಕ್ಯಾಪ್ಚರ್ ಆಗುತ್ತೆ. ಓಕೆ, ಡ್ಯೂರಿಂಗ್ ಫೋಟೋಸಿಂಥಸಿಸ್ ಪ್ಲಾಂಟ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ರಿಲೀಸ್ ಆಕ್ಸಿಜನ್. ಏನಾಗುತ್ತೆ, ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ ಪ್ಲಾಂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಂಟೇಕ್ ಮಾಡುತ್ತೆ ಮತ್ತೆ ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೇಮ್ ದ ಫಾಲೋಯಿಂಗ್ಸ್. ಅವುಗಳ ಹೆಸರುಗಳನ್ನ ನಾವು ಹೇಳ್ಬೇಕು. ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನಮ್ಗೆ. ಪ್ಯಾರಾಸಿಟಿಕ್ ಪ್ಲಾಂಟ್ ವಿತ್ ಯೆಲ್ಲೋ ಸ್ಲೆಂಡರ್ ಅಂಡ್ ಟ್ಯೂಬ್ಲರ್ ಸ್ಟೆಮ್ ಅಂತ ಹೇಳಿ ಹೇಳ್ತಾರೆ. ಸೊ ಯಾವ್ದಪ್ಪ ಪ್ಯಾರಾಸಿಟಿಕ್ ಪ್ಲಾಂಟ್ ಇದೆ. ಪ್ಯಾರಾಸಿಟಿಕ್ ಅಂದ್ರೆ ಏನು, ಯಾವುದಕ್ಕೆ ಸ್ವಂತ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳಿಕ್ ಬರುದಿಲ್ವೋ, ಬೇರೆ ಲಿವಿಂಗ್ ಆರ್ಗನೈಸಮ್ ಇಂದ ಫುಡ್ ಅನ್ನ ಡಿರೈವ್ ಮಾಡುತ್ತೋ ಅದನ್ನ ನಾವು ಪ್ಯಾರಾಸಿಟಿಕ್ ಪ್ಲಾಂಟ್ ಅಂತ ಕರಿತೀವಿ. ಅಂತ ಪ್ಲಾಂಟ್ ಗೆ ನಮ್ಗೆ ಎಕ್ಸಾಂಪಲ್ ಯಾವ್ದಿದೆ, ಕಸ್ಕೂಟ. ಓಕೆ, ಸೊ ಅದನ್ನ ಅಮರ್ಬೆಲ್ ಅಂತ ಕೂಡ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ಲಾಂಟ್ ದಟ್ ಹ್ಯಾಸ್ ಬೋತ್ ಆಟೋಟ್ರೋಪಿಕ್ ಅಂಡ್ ಹೆಟರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಏನು ಆಟೋಟ್ರೋಪಿಕ್ ಮೋಡ್ ಕೂಡ ಇದೆ ಮತ್ತು ಹೆಟರೋಟ್ರೋಪಿಕ್ ಮೋಡ್ ಕೂಡ ಇದೆ. ಅಂತಹ ಒಂದು ಪ್ಲಾಂಟ್ ಯಾವ್ದಪ್ಪ ಅಂದ್ರೆ ಪಿಕ್ಚರ್ ಪ್ಲಾಂಟ್. ಅದೇನ್ ಮಾಡುತ್ತೆ, ಸ್ವತಃ ಫುಡ್ ಕೂಡ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಅದಲ್ಲದೆ ಇನ್ಸೆಕ್ಟ್ಸ್ ಬಂದು ಅದರಲ್ಲಿ ಸೇರ್ಕೊಂಡಾಗ ಆ ಇನ್ಸೆಕ್ಟ್ ಗಳನ್ನು ಅದೇನ್ ಮಾಡುತ್ತಪ್ಪ ಅಂದ್ರೆ ಡೈಜೆಸ್ಟ್ ಮಾಡಿಕೊಳ್ಳುತ್ತೆ. ತನ್ನ ಒಂದು ಏನೋ ಪಿಕ್ಚರಿನ ಅದ್ರ ಶೇಪ್ ಇದೆ, ಅದರಲ್ಲಿ ಇನ್ಸೆಕ್ಟ್ ಹೋಗಿ ಸಿಕ್ಕಾಕೊಂಡಾಗ ಲಿಡ್ ಕ್ಲೋಸ್ ಆಗಿ ಡೈಜೆಸ್ಟಿವ್ ಜ್ಯೂಸ್ಗಳೊಂದಿಗೆ ಅದನ್ನ ಏನ್ ಮಾಡ್ತದೆ, ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಮೋಡ್ ಕೂಡ ಅದರಲ್ಲಿ ಇರುತ್ತೆ ಮತ್ತೆ ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಮೋಡ್ ಕೂಡ ಅದರಲ್ಲಿ ಇರುತ್ತೆ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿ ಕರಿತೀವಿ ಆ ಪ್ಲಾಂಟ್ ಅನ್ನ. ಓಕೆ, ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋಣ. ದ ಪೋರ್ಸ್ ಥ್ರೋ ವಿಚ್ ಲೀವ್ಸ್ ಎಕ್ಸ್ಚೇಂಜ್ ಗ್ಯಾಸಸ್. ಏನು ಸಣ್ಣ ಸಣ್ಣ ಟೈನಿ ಪೋರ್ಸಸ್ ಇರುತ್ತೆ ಎಲೆಗಳ ಮೇಲೆ. ಆ ಒಂದು ಪೋರ್ಸ್ ಗಳಿಂದ ಏನು ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ಅವುಗಳನ್ನ ನಾವು ಏನಂತ ಕರಿತೀವಿ, ಸ್ಟೊಮಾಟಾ ಅಂತ ಕರಿತೀವಿ. ಆ ಪೋರ್ಸ್ ಗಳನ್ನ ಏನಂತ ಕರಿತೀವಿ, ಸ್ಟೊಮಾಟಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ 8th ಕ್ವಶನ್ ನೋಡೋಣ. ಟಿಕ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ನ ಟಿಕ್ ಮಾಡಿ ಅಂತ ಹೇಳಿದ್ದಾರೆ. ಅಮರ್ಬೆಲ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪ್ಯಾರಾಸೈಟ್. ಕಸ್ಕೂಟ ಅಥವಾ ಅಮರ್ಬೆಲ್ ಅಂದ್ರೆ ಏನು, ಪ್ಯಾರಾಸೈಟ್. ಯಾಕೆ ಪ್ಯಾರಾಸೈಟ್, ಯಾಕಂದ್ರೆ ಅದಕ್ಕೆ ಫುಡ್ ಪ್ರಿಪೇರ್ ಮಾಡಕ್ ಬರಲ್ಲ, ಅದು ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ ಮೇಲೆ ಬೆಳೆದು ಅದರಿಂದ ಏನಪ್ಪಾ ಅಂತಂದ್ರೆ ನ್ಯೂಟ್ರಿಷನ್ ನ ಡಿರೈವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನ ನಾವೇನಂತ ಕರಿತೀವಿ, ಪ್ಯಾರಾಸೈಟ್ ಅಂತ ಹೇಳಿ ಕರಿತೀವಿ. ದ ಪ್ಲಾಂಟ್ ವಿಚ್ ಟ್ರಾಪ್ಸ್ ಅಂಡ್ ಫೀಡ್ಸ್ ಆನ್ ಇನ್ಸೆಕ್ಟ್ ಈಸ್. ಏನಂತ, ಯಾವ್ದೊಂದು ಪ್ಲಾಂಟ್ ಇನ್ಸೆಕ್ಟ್ ನ ಕ್ಯಾಪ್ಚರ್ ಮಾಡಿ ಫೀಡ್ ಮಾಡ್ಕೊಳ್ಳುತ್ತೋ ಆ ಒಂದು ಪ್ಲಾಂಟ್ ಗೆ ನಾವೇನಂತ ಕರಿತೀವಿ, ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಇದೆ. ಕಾಲಮ್ 1 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಕಾಲಮ್ 2 ಒಂದಿಗೆ ನಾವು ಮಿಕ್ಸ್ ಏನೋ ಮ್ಯಾಚ್ ಮಾಡ್ಬೇಕು. ನಾನು ಆಲ್ರೆಡಿ ಮ್ಯಾಚ್ ಮಾಡಿದ್ದೀನಿ. ಓಕೆ, ಸೊ ಕಾಲಮ್ 1 ಅಲ್ಲಿ ಫಸ್ಟ್ ಪಾಯಿಂಟ್ ಇದೆ ಕ್ಲೋರೋಫಿಲ್. ಕ್ಲೋರೋಫಿಲ್ ಗೆ ಮ್ಯಾಚಿಂಗ್ ಏನು, ಲೀಫ್. ಕ್ಲೋರೋಫಿಲ್ ಎಲ್ಲಿರುತ್ತೆ, ಲೀಫ್ ಅಲ್ಲಿ ಇರುತ್ತೆ. ನೈಟ್ರೋಜನ್. ನೈಟ್ರೋಜನ್ ಹೇಗೆ ರಿಲೀಸ್ ಆಗುತ್ತೆ, ಬ್ಯಾಕ್ಟೀರಿಯಾಗಳಿಂದ. ಸೊ ಬ್ಯಾಕ್ಟೀರಿಯಾ. ಅಮರ್ಬೆಲ್ ಏನಪ್ಪಾ ಅಂದ್ರೆ ಪ್ಯಾರಾಸೈಟ್. ಏನು ಕಸ್ಕೂಟ ಏನಿದೆ ಇದೊಂದು ಪ್ಯಾರಾಸೈಟ್ ಪ್ಲಾಂಟ್ ಆಗಿದೆ. ಅನಿಮಲ್ಸ್ ಏನಪ್ಪಾ ಅಂದ್ರೆ ಹೆಟ್ರೋಟ್ರೋಪ್ಸ್ ನ್ಯೂಟ್ರಿಷನಲ್ ಮೋಡ್ ಇರುತ್ತೆ. ಓಕೆ, ಇನ್ಸೆಕ್ಟ್ಸ್ ನ ಯಾರು ತಿಂತಾರಪ್ಪ, ಪಿಕ್ಚರ್ ಪ್ಲಾಂಟ್ ತಿನ್ನುತ್ತದೆ. ಓಕೆ, ಸೊ ಈ ರೀತಿಯಾಗಿ ಮ್ಯಾಚಿಂಗ್ಸ್ ಇದೆ. ಕ್ಲೋರೋಫಿಲ್ ಲೀಫ್, ನೈಟ್ರೋಜನ್ ಬ್ಯಾಕ್ಟೀರಿಯಾ, ಅಮರ್ಬೆಲ್ ಪ್ಯಾರಾಸೈಟ್, ಅನಿಮಲ್ಸ್ ಹೆಟ್ರೋಟ್ರೋಪ್ಸ್, ಇನ್ಸೆಕ್ಟ್ಸ್ ಪಿಕ್ಚರ್ ಪ್ಲಾಂಟ್. ಓಕೆ,
ಸೊ ಮ್ಯಾಚ್ ದ ಫಾಲೋಯಿಂಗ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇನ್ನು 10th ಕ್ವಶನ್ ಇದೆ, ಇದರಲ್ಲಿ ಟ್ರೂ ಆರ್ ಫಾಲ್ಸ್ ಹೇಳಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಇದೆ ನೋಡೋಣ, ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಇದು ಸ್ಟೇಟ್ಮೆಂಟ್ ತಪ್ಪಾಗಿದೆ, ಅದಕ್ಕೆ ಇದು ಫಾಲ್ಸ್ ಅಂತ ಹೇಳ್ತೀವಿ. ಯಾಕೆ ತಪ್ಪಾಗಿದೆ ಅಂದ್ರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ ರಿಲೀಸ್ ಆಗುವುದು ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಆಕ್ಸಿಜನ್. ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಗಳಲ್ಲಿ ಇಂಟೇಕ್ ಆಗುತ್ತೆ, ರಿಲೀಸ್ ಆಗುವುದು ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆಗುತ್ತೆ ಮತ್ತೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುವುದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು, ಫಾಲ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್ ನೋಡೋಣ, ಪ್ಲಾಂಟ್ ವಿಚ್ ಸಿಂಥಸಿಸ್ ದೇರ್ ಫುಡ್ ದೆಮ್ಸೆಲ್ವ್ಸ್ ಆರ್ ಕಾಲ್ಡ್ ಸ್ಯಾಪ್ರೋಟ್ರೋಪ್ಸ್. ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳ್ತಾರೆ. ಪ್ಲಾಂಟ್ ಯಾವ ಪ್ಲಾಂಟ್ ತನ್ನಷ್ಟಕ್ಕೆ ತಾನೇ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೋ ಅದನ್ನ ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಯಾಕಂದ್ರೆ ಫುಡ್ ಅನ್ನ ತಮ್ಮಷ್ಟಕ್ಕೆ ತಾವೇ ಪ್ರಿಪೇರ್ ಮಾಡಿಕೊಳ್ಳುವ ಪ್ಲಾಂಟ್ಸ್ ಗಳನ್ನ ನಾವು ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಸ್ಯಾಪ್ರೋಟ್ರೋಪ್ಸ್ ಅಂದ್ರೆ ಡೆಡ್ ಮತ್ತು ಡಿಕೈಂಗ್ ಮ್ಯಾಟರ್ ಇಂದ ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೆ, ನ್ಯೂಟ್ರಿಷನ್ ಅನ್ನ, ಅವುಗಳನ್ನ ನಾವು ಸ್ಯಾಪ್ರೋಟ್ರೋಪ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ಲಾಂಟ್ ವಿಚ್ ಸಿಂಥಸಿಸ್ ದೇರ್ ಓನ್ ಫುಡ್ ದೆಮ್ಸೆಲ್ವ್ಸ್ ಅಂತ ಕರೆದಾಗ ಅವ್ರು ಏನ್ ಹೇಳ್ತೀವಿ, ಆಟೋಟ್ರೋಪ್. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಅಂತ ಹೇಳ್ತೀವಿ. ಓಕೆ, ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ, ದ ಪ್ರಾಡಕ್ಟ್ ಆಫ್ ಅ ಫೋಟೋಸಿಂಥಸಿಸ್ ಇಸ್ ನಾಟ್ ಅ ಪ್ರೋಟೀನ್. ಏನಪ್ಪಾ ಅಂದ್ರೆ ಫೋಟೋಸಿಂಥಸಿಸ್ ನ ಪ್ರಾಡಕ್ಟ್ ಏನಿದೆ ಅದು ಪ್ರೋಟೀನ್ ಅಲ್ಲ ಅಂತ ಹೇಳ್ತಾರೆ. ಅದು ಕರೆಕ್ಟ್ ಆಗಿದೆ. ಅದರ ಫೋಟೋಸಿಂಥಸಿಸ್ ನ ಪ್ರಾಡಕ್ಟ್ ಏನಿದೆ ಪ್ರೋಟೀನ್ ಅಲ್ಲ. ಏನ್ ರಿಲೀಸ್ ಆಗುತ್ತೆ, ಕಾರ್ಬೋಹೈಡ್ರೇಟ್, ಹೌದಲ್ವಾ, ಸ್ಟಾರ್ಚ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಟ್ರೂ ಅಂತ ಹೇಳ್ತೀವಿ. ಸೋಲಾರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಸೋಲಾರ್ ಎನರ್ಜಿ ಏನಾಗುತ್ತಂತೆ, ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತಂತೆ ಯಾವಾಗ, ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ. ಎಸ್, ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕೂಡ ಟ್ರೂ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ದಾರೆ. ಸೊ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ, ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಏರ್ ಫ್ರಮ್ ಫೋಟೋಸಿಂಥಸಿಸ್. ಓಕೆ, ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ ಯಾವ ಒಂದು ಪಾರ್ಟ್, ಪ್ಲಾಂಟ್ ನ ಯಾವ ಒಂದು ಪಾರ್ಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಂಟೇಕ್ ಮಾಡುತ್ತೆ, ತಗೊಳುತ್ತೆ ಅಂತ ಕೇಳ್ತಾರೆ. ಸೊ ಯಾವ್ದಪ್ಪ, ಸ್ಟೊಮಾಟಾ. ಸ್ಟೊಮಾಟಾ ಟೈನಿ ಪೋರ್ಸಸ್ ಏನಿರುತ್ತೋ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಅಲ್ಲಿ ಎಂಟರ್ ಆಗುತ್ತೆ. ಓಕೆ, ಸೊ ಆ ಒಂದು ಪಾರ್ಟ್ ಯಾವುದು, ಸ್ಟೊಮಾಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಪ್ಲಾಂಟ್ಸ್ ಟೇಕ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಅಟ್ಮಾಸ್ಫಿಯರ್ ಮೇನ್ಲಿ ಥ್ರೂ ದೇರ್ ಲೀವ್ಸ್. ಏನಂತೆ, ಕಾರ್ಬನ್ ಡೈಆಕ್ಸೈಡ್ ಯಾವ ರೂಪದಲ್ಲಿ ಯಾವ ಒಂದು ಪಾರ್ಟ್ ಇಂದ ಎಂಟರ್ ಆಗುತ್ತೆ ಅಂತ ಕೇಳಿದಾಗ, ರೂಟ್, ಸ್ಟೆಮ್, ಫ್ಲವರ್, ಲೀವ್ಸ್ ಅಂತ ಕೇಳಿದಾಗ ಎಲ್ಲಿಂದ ಬರುತ್ತೆ, ಸ್ಟೊಮಾಟಾದಿಂದ. ಸ್ಟೊಮಾಟಾ ಎಲ್ಲಿರುತ್ತೆ, ಲೀವ್ಸ್ ಅಲ್ಲಿ ಇರುತ್ತೆ. ಸೊ ಆಟೋಮೆಟಿಕಲಿ ಆನ್ಸರ್ ಏನು, ಲೀವ್ಸ್ ಅಂತ ಹೇಳ್ತೀವಿ. ಅಟ್ಮಾಸ್ಫಿಯರ್ ಇಂದ ಎಲ್ಲಿಂದ ಇಂಟೇಕ್ ಆಗುತ್ತಪ್ಪ, ಲೀವ್ಸ್ ಇಂದ ಇಂಟೇಕ್ ಆಗುತ್ತೆ. ಓಕೆ, ಸೊ 13th ಕ್ವಶನ್ ಲಾಸ್ಟ್ ಕ್ವಶನ್ ಇದೆ. ಫಾರ್ಮರ್ ಇಲ್ಲಿ ಕೇಳ್ತಾ ಇದ್ದಾರೆ, ವೈ ಡೂ ಫಾರ್ಮರ್ ಗ್ರೋ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಕ್ರಾಪ್ಸ್ ಇನ್ಸೈಡ್ ಲಾರ್ಜ್ ಗ್ರೀನ್ ಹೌಸಸ್. ಗ್ರೀನ್ ಹೌಸ್ ಗಳಲ್ಲಿ ಯಾಕೆ ಬೆಳಿತಾರೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಟು ದ ಫಾರ್ಮರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ, ಫಾರ್ಮರ್ಸ್ ಕಲ್ಟಿವೇಟ್ ಫ್ರೂಟ್ ಅಂಡ್ ವೆಜಿಟೇಬಲ್ಸ್ ಇನ್ಸೈಡ್ ಲಾರ್ಜ್ ಗ್ರೀನ್ ಹೌಸಸ್ ಟು ಕ್ರಿಯೇಟ್ ಅ controlled environment that offers numerous advantages. ಏನಂತೆ, ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ಲಾಂಟ್ ಗಳಿಗೋಸ್ಕರ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಗ್ರೀನ್ ಹೌಸ್ ಗಳಲ್ಲಿ ಏನು ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಗಳನ್ನ ಬೆಳಿತಾರೆ, ಕಲ್ಟಿವೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಎನ್ವಿರಾನ್ಮೆಂಟ್ ಕಂಟ್ರೋಲ್ಡ್ ಆಗಿರ್ಬೇಕು ಅಂತ ಅವುಗಳಿಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಸಮಟೈಮ್ಸ್ ಏನಾಗುತ್ತೆ, ವೆದರ್ ತುಂಬಾ ಹಾರ್ಶ್ ಆಗುತ್ತೆ, ಜೋರಾಗಿ ಗಾಳಿ ಬೀಸ್ತಾ ಇದೇನೋ ಅಥವಾ ಜೋರಾಗಿ ಮಳೆ ಬರ್ತಾ ಇದೇನೋ, ಈ ರೀತಿಯಿಂದ ಏನಾಗುತ್ತೆ ಅಂದ್ರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಹಾಳಾಗ್ಬಿಡುತ್ತೆ, ಹರಿದೋಗ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ. ಸೊ ಇವುಗಳಿಂದ ರಕ್ಷಣೆ ಮಾಡ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಗ್ರೀನ್ ಹೌಸ್ ಗಳನ್ನ ಬಿಲ್ಟ್ ಮಾಡಿ ಅವುಗಳಲ್ಲಿ ಫ್ರೂಟ್ ಮತ್ತೆ ವೆಜಿಟೇಬಲ್ ಗಳನ್ನ ಬೆಳಿತಾರೆ. ಓಕೆ, ದೀಸ್ ಅಡ್ವಾಂಟೇಜಸ್ ಇನ್ಕ್ಲೂಡ್ ಪ್ರೊಟೆಕ್ಷನ್ ಫ್ರಮ್ harsh weather, optimized growing conditions, and enhanced pest control, ultimately leading to higher yields and better quality produce. Okay, so ಇಲ್ಲೇನಾಗುತ್ತೆ ಅಂದ್ರೆ ಈ ಒಂದು ಅಡ್ವಾಂಟೇಜ್ ಇಂದ ಇನ್ನೊಂದೇನಾಗುತ್ತೆ, ಹಾರ್ಶ್ ವೆದರ್ ಇಂದ ರಕ್ಷಣೆ ಸಿಗುತ್ತೆ, ಮತ್ತೆ ಒಳ್ಳೆ ಬೆಳವಣಿಗೆ ಆಗುತ್ತೆ, ಕಂಟ್ರೋಲ್ ಕೂಡ ಇರುತ್ತೆ. ಏನು ಪೆಸ್ಟ್ ಗಳ ಮೇಲೆ ಏನು ಕ್ರಿಮಿಕೀಟಗಳೇನು ಆಗ್ತಾ ಇರುತ್ತೆ, ಏನು ಹತ್ತಾ ಇರುತ್ತೆ ಪ್ಲಾಂಟ್ ಗಳಲ್ಲಿ, ಅವುಗಳಿಂದ ಕೂಡ ರಕ್ಷಣೆ ಸಿಗುತ್ತೆ. ಇನ್ಸೆಕ್ಟ್ ಗಳೇನು ಹತ್ತುವುದಿಲ್ಲ. ಓಕೆ, ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತಂತಂದ್ರೆ ಜಾಸ್ತಿ ಬೆಳೆ ಬರುತ್ತೆ, ಮತ್ತೆ ಒಳ್ಳೆ ಕ್ವಾಲಿಟಿಯ ಬೆಳೆ ಕೂಡ ಬರುತ್ತೆ. ಸೊ ಇದರಿಂದಾಗಿ ಫಾರ್ಮರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗ್ರೀನ್ ಹೌಸ್ ಗಳಲ್ಲಿ ವೆಜಿಟೇಬಲ್ ಮತ್ತೆ ಫ್ರೂಟ್ ಕ್ರಾಪ್ಸ್ ಗಳನ್ನ ಬೆಳಿತಾರೆ ಅಂತ
ಹೇಳ್ತಾರೆ. ಓಕೆ, ಸೊ ಹೋಪ್ ಸೊ ನಿಮ್ಗೆ ಫಸ್ಟ್ ಚಾಪ್ಟರ್ ನ ಕ್ವಶನ್ ಆನ್ಸರ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಚಾಪ್ಟರ್ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕ್ವಶನ್ ಆನ್ಸರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ನಿಮ್ಗೆ ಡೌಟ್ ಗಳನ್ನ ಕ್ಲಾರಿಫೈ ಮಾಡ್ತೀನಿ. ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮತ್ತೇನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ಕೇಳಬಹುದು. ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.